ಸ್ನೇಹಿತರೆ, ರಾಜ್ಯದಲ್ಲಿ ಬರೋಬ್ಬರಿ 102 ತಾಲೂಕುಗಳನ್ನು ಬರದ ಪರಿಸ್ಥಿತಿ ಅಂತ ಪತ್ತೆ ಮಾಡಲಾಗಿದೆ. ರಾಜ್ಯದ 57 ತಾಲೂಕುಗಳಲ್ಲಿ ತೀರಾ ಬರದ ಪರಿಸ್ಥಿತಿ ಮತ್ತು 45 ತಾಲೂಕುಗಳಲ್ಲಿ ಸಾಧಾರಣ ಬರದ ಪರಿಸ್ಥಿತಿ ಅಂತ ಗುರುತಿಸಲಾಗಿದೆ. ಈ ರಾಜ್ಯದಲ್ಲಿ ಮುಂಗಾರು ಹಂಗಾಮಿನ ಕೊರತೆ, ಕೃಷಿ ಚಟುವಟಿಕೆಗಳಿಗೆ ಆದ ಹಿನ್ನಡೆಯಿಂದ ಇದರ ಬೆನ್ನಲ್ಲಿಯೇ 102 ತಾಲೂಕುಗಳಲ್ಲಿ ಬರದ ತೀವ್ರತೆಯನ್ನು ಪರಿಶೀಲಿಸಿ ಬರ ಘೋಷಿತ ಜಿಲ್ಲೆ ಅಥವಾ ತಾಲೂಕು ಎಂದು ಘೋಷಿಸಲು ಮುಂದಾಗಿದೆ ನಮ್ಮ ಸರ್ಕಾರ. ಹೌದು, ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಜೂನ್ 1ರಿಂದ ಆಗಸ್ಟ್ 12ರವರೆಗೆ ನಡೆಸಿದಂತಹ ಸಮಗ್ರ ಬರ ಮೌಲ್ಯಮಾಪನದ ಪ್ರಕಾರ 121 ತಾಲೂಕುಗಳು ಮೊದಲು ಬರದ ಪರಿಸ್ಥಿತಿಗೆ ಅರ್ಹತೆಯನ್ನು ಪಡೆದಿದ್ವು. ಆದರೆ ನಂತರ ಮಳೆ, ಬಿತ್ತನೆ, ಬೆಳೆ ಪರಿಸ್ಥಿತಿ, ಮಣ್ಣಿನ ತೇವಾಂಶ ಮತ್ತು ಜಲಸಂಪನ್ಮೂಲಗಳನ್ನು ಸೂಚಕಗಳನ್ನು ಸಮಗ್ರವಾಗಿ ಪರಿಗಣಿಸಿದ ಬಳಿಕ 25 ಜಿಲ್ಲೆಗಳಲ್ಲಿ 102 ತಾಲೂಕುಗಳನ್ನು ಅರ್ಹ ತಾಲೂಕುಗಳೆಂದು ಗುರುತಿಸಲಾಗಿದೆ. ಇದರ ಬಗ್ಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಇಂಥದ್ದೇ ವಿಡಿಯೋಗಳಿಗಾಗಿ, ಇಂಥದ್ದೇ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಸಹಕರಿಸಿ. ಸ್ನೇಹಿತರೆ, 102 ತಾಲೂಕಿನಲ್ಲಿ ಕೆಲ ಬದಲಾವಣೆಗಳು ಕೂಡ ಇದೆ. ಏನಪ್ಪಾ ಅಂದರೆ, 102 ತಾಲೂಕುಗಳಲ್ಲಿ 57 ತಾಲೂಕುಗಳನ್ನು ತೀವ್ರ ಬರ ಘೋಷಣೆಗಾಗಿ ಮತ್ತು 45 ತಾಲೂಕುಗಳನ್ನು ಸಾಧಾರಣ ಬರ ಘೋಷಣೆಗಾಗಿ 2 ವರ್ಗಗಳಾಗಿ ಸರ್ಕಾರ ಇದನ್ನು ಗುರುತಿಸಿದೆ. ಈಗ ಸರ್ಕಾರ ಅರ್ಹ ತಾಲೂಕಿನಲ್ಲಿ 10% ಗ್ರಾಮಗಳನ್ನು ಆಯ್ಕೆ ಮಾಡಿ ಆಯ್ಕೆಯಾದ ಗ್ರಾಮಗಳಿಗೆ ಅಧಿಕಾರಿಗಳನ್ನ ಭೇಟಿ ನೀಡುವಂತೆ, ಪ್ರಮುಖ ಬೆಳೆಗಳಿಗೆ ಸಂಬಂಧಿಸಿದಂತೆ ಆ ಸ್ಥಳಗಳಲ್ಲಿನ ಕ್ಷೇತ್ರ ಪರಿಶೀಲನೆ, ಜಮೀನಿನ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ. ಬೆಳೆಯ ನಷ್ಟ, ಬೆಳೆಯ ಪ್ರದೇಶ, ಇಳುವರಿ ಸೇರಿದಂತೆ ಅಗತ್ಯ ಮಾಹಿತಿ ಸಂಗ್ರಹಿಸುವಂತಹ ಕೆಲಸವನ್ನು ಈಗಾಗಲೇ ಸರ್ಕಾರ ನಡೆಸ್ತಾ ಇದೆ. ಸರ್ಕಾರ ಇದಕ್ಕಾಗಿ ಮೊಬೈಲ್ ಆ್ಯಪ್ಗಳನ್ನು ಬಳಸುತ್ತಾ GPS ಮಾಹಿತಿ, ಜಿಯೋ ಟ್ಯಾಗ್ ಚಿತ್ರ, ಜಮೀನಿನ ಮತ್ತು ಮಾಲೀಕತ್ವದ ವಿವರಗಳನ್ನು ದಾಖಲಿಸ್ತಾ ಇದೆ. ವೀಕ್ಷಕರೇ, ಬಹಳ ದಿನಗಳಿಂದ ರೈತರು ಬರ ಘೋಷಣೆ ಮಾಡಿ ಬೆಳೆ ಪರಿಹಾರ ನೀಡಿ ಅಂತ ಸ್ಟ್ರೈಕ್ ಮಾಡ್ತಾನೆ ಇದ್ದಾರೆ. ಮಳೆ ಇಲ್ಲದೆ, ಬೆಳೆ ಇಲ್ಲದೆ ರೈತರಿಗೆ ಮನೆ ಖರ್ಚಿಗೂ ಕೂಡ ದುಡ್ಡು ಇರದಂತಾಗಿದೆ. ಮೊದಲೇ ಸಾಲದಲ್ಲಿ ಸಿಲುಕಿದಂಥ ರೈತರು ಈಗ ಈ ಬಾರಿಯ ಬರಗಾಲದಿಂದ ಮತ್ತೊಮ್ಮೆ ಸಾಲಕ್ಕೆ ಸಿಲುಕಿದಂತಾಗಿದೆ. ಸತತ ರೈತರ ಪ್ರಯತ್ನಗಳಿಂದ ಈಗಾಗಲೇ ಪರಿಶೀಲನೆ ಆರಂಭವಾಗಿದೆ. ಯಾವ ಯಾವ ಗ್ರಾಮಗಳು ಪರಿಶೀಲಿಸಬೇಕೆಂದು ಪರಿಶೀಲನಾ ವರದಿಗಳು ಸಂಗ್ರಹಿಸಿ ಏಕೀಕರಿಸುವ ಕಾರ್ಯ ಈಗಾಗಲೇ ನಡೆದಿದೆ. ಆದರೆ ಬರ ಪರೀಕ್ಷೆ ಇಷ್ಟು ಬೇಗ ಮುಗಿಯೋದಿಲ್ಲ. ಯಾಕಂದರೆ ಸರ್ಕಾರ ಮುಂಗಾರು ಹಂಗಾಮು ಮುಗಿಯುವವರೆಗೂ ವಾರಕ್ಕೊಮ್ಮೆ ಬರ ಪರಿಸ್ಥಿತಿಯ ಮರು ಮೌಲ್ಯಮಾಪನವನ್ನು ನಡೆಸಬೇಕು ಅಂತ ನಿರ್ಧರಿಸಲಾಗಿದೆ. ಹಾಗಾಗಿ ಈ ಪರಿಶೀಲನೆ ಮುಗಿದು ಬರ ಘೋಷಣೆ ಮಾಡೋಕೆ ಇನ್ನೂ ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಸರ್ಕಾರ ನಡೆಸ್ತಾ ಇರುವ ಕ್ಷೇತ್ರ ಪರಿಶೀಲನೆಯಲ್ಲಿ ದೊರೆಯುವ ನೈಜ ಬೆಳೆ ನಷ್ಟದ ಮಾಹಿತಿಯೇ ಮಾತ್ರ ಬರದ ತೀವ್ರತೆ ನಿರ್ಧಾರಕ್ಕೆ ಅಂತಿಮ ಆಧಾರವಾಗಲಿದೆ. ಇದರ ಆಧಾರದ ಮೇಲೆಯೇ ಸರ್ಕಾರ ತಾಲೂಕುಗಳನ್ನು ಸಾಧಾರಣ ಬರ ಪರಿಸ್ಥಿತಿ ತಾಲೂಕು ಮತ್ತು ತೀವ್ರ ಬರ ಪರಿಸ್ಥಿತಿ ಇರುವಂತಹ ತಾಲೂಕು ಎಂದು ಗುರುತಿಸಿ ವರ್ಗೀಕರಿಸಲಾಗ್ತಾ ಇದೆ. ಇನ್ನೊಂದು ಮಾತು ಸ್ನೇಹಿತರೆ, ನನಗೆ ಬಂದ ಮಾಹಿತಿಯ ಪ್ರಕಾರ ಈಗಾಗಲೇ ಜಮೀನುಗಳಿಗೆ ಬರ ಪರಿಸ್ಥಿತಿ ಅಂತ ಘೋಷಣೆ ಮಾಡಬೇಕಾದ್ರೆ ಅಧಿಕಾರಿಗಳು ಬಂದು ನಿಮ್ಮ ಜಮೀನನ್ನು ಚೆಕ್ ಮಾಡಬೇಕಾಗುತ್ತೆ. ಹಾಗಾಗಿ ಅವರು ನಿಮಗೆ ಕರೆ ಮಾಡಿ ಬರುವಂತಹ ಸಾಧ್ಯತೆ ಇದೆ. ನಿಮಗೇನಾದರೂ ಈಗಾಗಲೇ ಕರೆ ಬಂದಿದೆಯಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಹೆಚ್ಚಿನ ಇಂತಹ ಮಾಹಿತಿಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ.